ಸೇನಾ ಮುಖ್ಯಸ್ಥರನ್ನ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ನಿನ್ನೆ ಕೂಡ ಅವ್ರು ಹೇಳ್ತಾ ಇದ್ರು, ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ತಂಟೆಗೆ ಬಂದ್ರೆ ನಾವು ಯಾರು ಅಂತನೂ ಮುಂದೆ ಇರೋರನ್ನ ನೋಡೋದಿಲ್ಲ, ಕಣ್ಣೆತ್ತು ನೋಡ್ತೀವಿ ನಾವು. ಗಡಿ ಉದ್ವಿಗ್ನ ಸ್ಥಿತಿ ಬಗ್ಗೆ ವರದಿಯನ್ನು ರಾಜನಾಥ್ ಸಿಂಗ್ ಅವರು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಿನಿಟ್ ಟು ಮಿನಿಟ್ ಬ್ರೀಫಿಂಗ್ ಆಗ್ತಾ ಇದೆ ಮತ್ತು ಸೇನೆ ತೆಗೆದುಕೊಳ್ತಾ ಇರುವಂತಹ ಎಲ್ಲ ಸ್ಟೆಪ್ಸ್ಗಳ ಬಗ್ಗೆ ಒಂದು ಲೂಪ್ನಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಸರ್ಕಾರ ಕ್ಲೀನ್ ಆಗಿ ಹೇಳಿದೆ, ಫ್ರೀ ಹ್ಯಾಂಡ್, ಫುಲ್ ಹ್ಯಾಂಡ್, ನಿಮಗೇನು ಬೇಕೋ ಅದನ್ನು ಮಾಡಿ, ಒಟ್ಟಲ್ಲಿ ನಮ್ಮ ಮುಂದಿನ ಪೀಳಿಗೆಗಳು ಶಾಂತಿಯನ್ನ ತಗೊಳ್ಬೇಕು. ಆ ಶಾಂತಿ ಸಿಗೋದಕ್ಕೆ ಈಗ ಯಾವ ಪ್ರೈಸನ್ನು ಕೂಡ ಭಾರತ ಪೇ ಮಾಡೋದಕ್ಕೆ ರೆಡಿ ಇದೆ ಅನ್ನೋ ಕ್ಲಿಯರ್ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ಈ ಫೇಸಸ್ ಇದೆಯಲ್ಲ, ಸಿಂಧೂರದು ಫೇಸ್ 1, ಫೇಸ್ 2, ಫೇಸ್ 3 ಅಂತ, ಇದೆಲ್ಲವೂ ಕೂಡ ನಡೀತಾ ಇರೋದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಪಾಕಿಸ್ತಾನದಿಂದ ಕಿರಿಕಿರಿನ ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಒನ್ ಟೈಮ್ ಸೊಲ್ಯೂಷನ್ ಅನ್ನು ಹುಡುಕ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಇಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ಗಳಾಗ್ತಾ ಇದೆ. ಮತ್ತೀಗ ನಾವು ಆಲ್ಮೋಸ್ಟ್ ಅಂದರೆ ಒಂದು ಕಡೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಪ್ರಾಬಲ್ಯ ಎಂಥದ್ದು ಮತ್ತು ಎಷ್ಟು ಪ್ರಭಾವವನ್ನು ಹೊಂದಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ವೈರಿ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಎಷ್ಟು ವೀಕ್ ಮಾಡೋದಕ್ಕೆ ಭಾರತ ಡೇ 1 ಡೇ 2 ಇಂದಲೇ ಯಶಸ್ವಿ ಆಯಿತು ಅನ್ನೋದನ್ನ ಕೂಡ ನಾವು ನೋಡ್ತಾ ಇದ್ವಿ. ಇದೇ ಹೈ ಅಲರ್ಟ್ನೆಸ್ ಬೇಕು, ಇದೇ ರೀತಿ ಸ್ಟ್ರಾಟಜಿಕಲ್ ಮೂವ್ಗಳು ಬೇಕು. ಒನ್ಸ್ ಭಾರತ ಯಾವ್ಯಾವ ಫಾರ್ಮ್ನಲ್ಲಿ ಅಟ್ಯಾಕ್ ಮಾಡ್ತಿದೆ ಅನ್ನೋದಕ್ಕೆ, ಅವ್ರು ಅಟ್ಯಾಕ್ ಮಾಡಿ ಅಲ್ಲಿ ನಾಶ ಆಗಿ ಡಿಸ್ಟ್ರಕ್ಷನ್ ಆಗಿ ಅವರೇ ಲಬೋ ಅಂತ ಹೊಡ್ಕೊಂಡ ಮೇಲೆ ಗೊತ್ತಾಗ್ತಿದೆ ಎಲ್ರಿಗೂ ಕೂಡ. ಅಷ್ಟು ಸ್ಟ್ರಾಟಜಿಕ್ಲಿ ಮೂವ್ ಮಾಡ್ತಾ ಇದ್ದಾರೆ, ಅಷ್ಟು ವೆಲ್ ಪ್ರಿಪೇರ್ಡ್ನೆಸ್ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ನಮ್ಮಲ್ಲೂ ಕೂಡ ಕೆಲ ಹಳ್ಳಿಗಳಲ್ಲಿ ಪೂಂಜು, ರಜೌರಿ ಇಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಮಾಡೋದಕ್ಕಾಗೋದು ಅವ್ರಿಗೆ, ಯಾಕಂದರೆ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಅಲ್ಲಿಂದ ಅಟ್ಯಾಕ್ ಮಾಡುವಂತಹ ಪರಿಸ್ಥಿತಿ.